ಮ್ಯೂಟ್ ಮ್ಯೂಟ್ ಆಗಿದೆ ಮೇಡಮ್. ಮ್ಯೂಟ್ ಆಗಿದೆ ತೀರ್ಥವತಿ ಮೇಡಮ್. ಒಂದ್ ಸೆಕೆಂಡ್. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ ಈ ದಿನದ ಸತ್ಸಂಗನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ನಿನ್ನೆ ಕ್ಲಾಸಲ್ಲಿ ನಾವು ಮರಣ ಸತ್ಯ, ಮರಣ ಖಚಿತ ಮತ್ತು ಮರಣ ಅನಿವಾರ್ಯ ಅಂತ ಹೇಳಿದ್ವಿ. ಮತ್ತೆ ದೇಹಕ್ಕೆ ಮಾತ್ರ ಸಾವು ಅಂತ ಗೊತ್ತಾಯ್ತು. ದೇಹಕ್ಕೆ ಮಾತ್ರ ಸಾವು ಅಂತ ಹೇಗ್ ಗೊತ್ತಾಗುತ್ತೆ ಅನ್ಕೊಂತ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ ಅಂದ್ರೆ, ನಾವು ಆತ್ಮಜ್ಞಾನಿ ಆದಾಗ. ನಾವು ಯಾವಾಗ ಆತ್ಮಜ್ಞಾನಿ ಆಗ್ತೀವಿ? ನಾವು ಧ್ಯಾನ ಮಾಡಿದಾಗ ಮಾತ್ರ ಆತ್ಮಜ್ಞಾನಿ ಆಗ್ತೀವಿ. ಅದಕ್ಕೆ ನಮ್ಗೆ ಶರೀರಕ್ಕೆ ಮಾತ್ರ ಸಾವು, ನಮ್ಮ ಆತ್ಮಕ್ಕೆ ಸಾವಿಲ್ಲ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಈಗ ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು, ದೇರ್ ಈಸ್ ನೋ ಡೆತ್ ಅಂತ, ಮರಣವೆಂಬುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮರಣವೆಂಬುದೇ ಇಲ್ಲ, ನಾವು ಈ ಶರೀರವಲ್ಲ, ನಾವು ಶಾಶ್ವತವಾದ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಮರಣನೇ ಇಲ್ಲ, ನಮ್ಮ ಆತ್ಮ ಶಾಶ್ವತವಾಗಿ ಇರುತ್ತೆ. ಯಾಕಂದ್ರೆ ಆತ್ಮವು ಎಲ್ಲದರ ಸೃಷ್ಟಿಕರ್ತ ಮತ್ತು ಅದು ಜ್ಞಾನದ ಶಕ್ತಿನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಮರಣ ಹೊಂದುವವರಲ್ಲ, ಆತ್ಮ ಅಮರ ಮತ್ತು ಶಾಶ್ವತವಾದದ್ದು ಎಂದು ಅರ್ಥ ಮಾಡಿಕೊಂಡಾಗ ಮರಣ ಎಂಬುದು ಕೇವಲ ಒಂದು ಪ್ರಕ್ರಿಯೆ ಎಂದು ತಿಳಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮರಣ ನಮ್ಮ ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಅಲ್ಲ ಅಂತ ಅರ್ಥಕೊಂಡಾಗ ಅದು ಒಂದು ಪ್ರಕ್ರಿಯೆ, ಸಹಜವಾಗಿ ನಡೆಯುವಂತಹ ಕ್ರಿಯೆ. ಆ ಆತ್ಮ ಭೂಮಿಗೆ ಬರುತ್ತೆ, ಮತ್ತೆ ವಾಪಸ್ ಹೋಗುತ್ತೆ ಮೇಲಿನ ಲೋಕಕ್ಕೆ ಅಂತ. ಈಗ ನಾವು ಭೂಮಿಗೆ ನಾವೆಲ್ಲ ಏನಕ್ಕೆ ಬಂದಿದ್ದೀವಿ? ಯಾಕೆ ಭೂಮಿ ಒಂದು, ನಮ್ಮ ಗುರುಗಳು ಹೇಳ್ತಾರೆ, ಭೂಮಿ ಒಂದು ರಂಗಸ್ಥಳ. ನಮ್ಮ ಪಾತ್ರವನ್ನು ಮಾಡಲು ಇಲ್ಲಿ ಬಂದಿದ್ದೀವಿ. ನಮ್ಮ ಈ ಆತ್ಮ ಪದಾರ್ಥ ಎಂಬ ಸತ್ಯವನ್ನು ತಿಳಿದುಕೊಳ್ಳಲು ನಾವು ಇಲ್ಲಿ ಬಂದಿದ್ದೀವಿ. ಎಂತಹ ಆಟ ಆಗಿದ್ರೂ ಸಹ, ಎಂತಹ ಪಾತ್ರವನ್ನು ನಾವು ಪಡ್ಕೊಂಡಿದ್ರೂ ಸಹ ಅದನ್ನು ಸರಿಯಾದ ರೀತಿಯಲ್ಲಿ ಈ ರಂಗ ಭೂಮಿಯಲ್ಲಿ ನಟಿಸ್ಬೇಕು. ಮತ್ತೆ ನಮ್ಮ ಕರೆ ಬಂದಾಗ ನಾವು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಮತ್ತೆ ಮರಣ ಭಯಾನಕ ಅಲ್ಲ, ಹೌದು ಅಂತ ನಾವು ಅಂತೀವಿ, ಯಾರು? ಆತ್ಮಜ್ಞಾನಿಗಳು. ಆದರೆ ಸಾಮಾನ್ಯ ಜನರು ಏನ್ ಹೇಳ್ತಾರೆ ಅಂದ್ರೆ, ಮರಣವನ್ನು ದುಃಖ ಅಥವಾ ಭಯದಿಂದ ಅವರು ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏಕಂದ್ರೆ ಅವರಿಗೆ ಆತ್ಮಜ್ಞಾನ ಇರೋದಿಲ್ಲ. ಅದಕ್ಕೋಸ್ಕರ ನಾನ್ ಸತ್ತೋಗ್ಬಿಟ್ರೆ ನನ್ನ ಸಂಸಾರದ ಗತಿ ಏನು, ನನ್ನ ಹೆಂಡತಿ ಮಕ್ಕಳ ಗತಿ ಏನು, ಅವರು ಜವಾಬ್ದಾರಿನ ಯಾರು ಹೊತ್ಕೊಳ್ತಾರೆ ಅನ್ನೋ ಒಂದು ಹೆದರಿಕೆಯಿಂದ ನಾವೇನ್ ಮಾಡ್ತೀವಿ, ಸಾವು ಅಂದ್ರೇನೆ ಭಯ ಪಡ್ತೀವಿ. ಅಂದ್ರೆ ಅವ್ರು ಏನ್ ಅನ್ಕೊಂಡಿರ್ತಾರೆ, ಆ ಆತ್ಮಕ್ಕೆ ಅವಿನಾಶಿ ಅದು, ಅದಕ್ಕೆ ಸಾವಿಲ್ಲ ಅಂತ ಅವ್ರಿಗೆ ತಿಳುವಳಿಕೆ ಇಲ್ದಲೆ ಇರೋದ್ರಿಂದ ದೇಹನೇ ನಾನು ಅನ್ನೋ ಒಂದು ಭ್ರಮೆನಲ್ಲಿ ಅವರು ಒಪ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಆ ಸಂಸಾರದ ಸಾಗರದಲ್ಲೇ ಅವರು ಬಿದ್ದು ಒದ್ದಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲಿ ನಾನ್ ಬಿಟ್ಟು ಹೋಗ್ಬಿಟ್ರೆ ನಾನು ಏನಾಗ್ಬಿಡುತ್ತೋ ನನ್ನ ಸಂಸಾರ ಎಂಬ ಕೊರಗಿನಲ್ಲೇ ಅವರು ಹೆದರ್ಕೊಳ್ತಾರೆ ಸಾವು ಅಂದ್ರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಇಲ್ಲದಿದ್ದರೆ ಅವರಿಗೆ ಏನಾಗುವುದೋ ಎಂಬ ಭಯವು ಅವ್ರಿಗೆ ಕಾಡುತ್ತೆ. ಅದಕ್ಕೆ ಸಾವು ಹತ್ರ ಬಂದಾಗ ಅವರು ಸಾಮಾನ್ಯ ಜನರು ಹೆದರ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆತ್ಮಜ್ಞಾನಿಯಾದವನು ಮರಣವು ಸುಂದರವಾದ ಹಾಗೂ ಸಹಜವಾದ ಪ್ರಕ್ರಿಯೆ ಎಂದು ತಿಳಿದು ಮರಣವನ್ನು ಸ್ವಾಗತಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಏಕೆಂದರೆ ಅವನಿಗೆ ತಿಳಿದಿದೆ, ಮರಣ ಎಂದರೆ ದೇಹವನ್ನು ತ್ಯಜಿಸಿ ಆತ್ಮವು ಉನ್ನತ ಸ್ಥಿತಿಗೆ ಅಥವಾ ಹೊಸ ಪ್ರಯಾಣಕ್ಕೆ ಸಾಗುವುದು ಎಂದು ಅಂತ ಹೇಳ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಗೊತ್ತು, ನಾವು ದೇಹ ಮಾತ್ರ ಇಲ್ಲಿ ನಾಶ ಆಗುತ್ತೆ, ನಮ್ಮ ಆತ್ಮ ನಾಶ ಆಗೋದಿಲ್ಲ. ನಮ್ಮ ಭೂಮಿಯ ಮೇಲೆ ನಮ್ಮ ಪಾತ್ರ ಮುಗಿದಿದೆ, ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ.
ಮುಂದಿನ ಲೋಕಕ್ಕೆ. ಅಂದ್ರೆ ಇಲ್ಲಿ ಒಂದು ಸಹಜವಾದ ಪ್ರಕ್ರಿಯೆ, ಅದು ಆತ್ಮ ಅನುಭವನ ಪಡೆಯೋದಿಕ್ಕೆ ಈ ಭೂಮಿಗೆ ಬಂದಿದೆ, ಅದು ಮುಗಿದಿದೆ, ಹೊರಡ್ತಾ ಇದೆ. ಅದಕ್ಕೋಸ್ಕರ ನಾವು ಆತ್ಮಜ್ಞಾನಿಗಳಾದ ನಾವು ಇದು ಮರಣಕ್ಕೆ ಹೆದರೋದಿಲ್ಲ ಅಂತ ಇಲ್ಲಿ ಪತ್ರಿಜಿಯವರು ನಮ್ಗೆ ಹೇಳ್ತಾ ಇದ್ದಾರೆ. ನಮ್ಮ ಗುರುಗಳು ಹೇಳ್ತಿದ್ದಾರೆ, ಸಾವು ಎಂಬುದೇ ಇಲ್ಲ ಆತ್ಮಕ್ಕೆ. ದೇರ್ ಈಸ್ ನೋ ಡೆತ್. ಸಾವು ಎಂಬ ಪದವನ್ನು ಬಳಸಬೇಡಿ, ಅದನ್ನು ಬಡ್ತಿ ಅಥವಾ ಪ್ರಮೋಷನ್ ಎಂದು ಕರೆಯಿರಿ. ಮರಣ ಎಂಬುದು ಪ್ರತಿಯೊಬ್ಬರನ್ನು ಬುದ್ಧರನ್ನಾಗಿಸಲು ನಡೆಯುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ನೀವು ಮರಣ ಅಂತ ಹೆದರ್ಕೋತೀರಾ? ಅದು ಒಂದು ಸಾವು ಅನ್ನೋದು ಇಲ್ಲಿ ಏನು ಅಂತಂದ್ರೆ ನಿಮ್ಗೆ ಕೊಡ್ತಾ ಇರೋದು ಪ್ರಮೋಷನ್ನು, ಆತ್ಮ ಜ್ಞಾನವನ್ನು ಹೊಂದೋದಿಕ್ಕೆ. ಆತ್ಮ ಜ್ಞಾನ ಪ್ರತಿ ಜನ್ಮದಲ್ಲೂ ಆತ್ಮ ಅನುಭವಗಳನ್ನ ಪಡ್ಕೊಂಡ್ಬಿಟ್ಟು ಯಾವ ಲೆವೆಲಿಗೆ ಹೋಗುತ್ತೆ ಅದು ಅಂದ್ರೆ ಬುದ್ಧನಾಗುವ ಲೆವೆಲಿಗೆ ಹೋಗುತ್ತೆ. ಅದಕ್ಕೆ ನೀವು ಯಾಕೆ ಹೆದರುತ್ತೀರಾ ಸಾವು ಅಂದ್ರೆ ಅಂತ ಗುರುಗಳು ಹೇಳ್ತಾರೆ. ಮರಣನ ನೀವು ಸಾವು ನಿಮ್ಮ ಆತ್ಮಕ್ಕೆ ಸಾವು ಅಂತ ಅನ್ಕೋಬೇಡ್ರಿ, ಅದು ಪ್ರಮೋಷನ್ ಅಂತ ಅನ್ಕೊಳ್ರಿ ಸಾವು ಬಂದಾಗ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಆತ್ಮದ ಉದ್ದೇಶವೇನು? ಬುದ್ಧನಾಗುವುದು ಎಂದು ಹೇಳುತ್ತಿದ್ದಾರೆ ಮಾಸ್ಟರ್ಸ್. ಪತ್ರಿಜಿಯವರು ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ನೀರನ್ನು ನೀವು ಕಾಯಿಸಿದಾಗ ಏನಾಗುತ್ತೆ? ಆವಿಯಾಗುತ್ತದೆ. ಅದೇ ಆವಿ ಆದಂತಹ ನೀರನ್ನ ನೀವು ತಂಪು ಮಾಡಿದಾಗ ಅದು ಮತ್ತೆ ಮಂಜುಗಡ್ಡೆ ಆಗುತ್ತೆ ಅಂತ ಹೇಳ್ತಾರೆ. ಅದೇನು ಏನಾಗುತ್ತೆ ಅಂದ್ರೆ ಒಂದು ದ್ರವ ಸ್ಥಿತಿಯಿಂದ ಆವಿಯ ರೂಪಕ್ಕೆ ಬರುತ್ತೆ, ಆವಿಯ ಸ್ಥಿತಿಯಿಂದ ಮತ್ತೆ ಘನ ಸ್ಥಿತಿಗೆ ಅದು ಬರುತ್ತದೆ. ನೀರನ್ನ ನೀವು ಕಾಯಿಸಿದಾಗ ಅದೇನಾಗುತ್ತೆ? ಆವಿಯಾಗಿ ಹೋಗುತ್ತೆ. ಆ ಆವಿಯನ್ನ ನೀವು ಮತ್ತೆ ತಂಪು ಮಾಡಿದಾಗ ಮತ್ತೆ ಅದು ಮಂಜುಗಡ್ಡೆಯ ರೂಪದಲ್ಲಿ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ನೀವು ನೀರನ್ನೇ ನಿಮ್ಗೆ ನಾಶ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ನಿಮ್ಮ ಆತ್ಮ ಹೇಗೆ ನಾಶವಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ವಿನಾಶ ಅಥವಾ ಮರಣದ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನೀರಿನ ಉದಾಹರಣೆ ಕೊಟ್ಟು ಅದೇ ನಾಶ ಆಗೋದಿಲ್ಲ ಅಂದ್ರೆ ನಿಮ್ಮ ಆತ್ಮ ನಾಶ ಆಗೋದಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ವಿನಾಶ ಅಥವಾ ಮರಣ ಅನ್ನೋದೇ ಇಲ್ಲ ಆತ್ಮಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕತೆಗೆ ಬಂದ ತಕ್ಷಣ ನೀವು ಕಲಿಯುವ ವಿಷಯವೇನೆಂದರೆ ಮರಣ ಎಂಬುದು ಇಲ್ಲ ಎಂಬುದನ್ನು ಅಂತ ಹೇಳ್ತಾರೆ. ಅದಕ್ಕೆ ಬಂದ ತಕ್ಷಣ ನಾವು ಏನ್ ತಿಳ್ಕೊಬೇಕು? ನಮಗೆ ಮರಣ ಇಲ್ಲ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಬೇಸಿಗೆಯಲ್ಲಿ ಬಿಸಿ ಇದ್ದರೆ ಅಥವಾ ಚಳಿಗಾಲದಲ್ಲಿ ತಂಪಿದ್ದರೆ ನಿಮಗೆ ಆಶ್ಚರ್ಯವಾಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಲ್ವಾ ಮಾಸ್ಟರ್ಸ್? ನಮಗೆ ಬೇಸಿಗೆಯಲ್ಲಿ ಬಿಸಿ ಇರುತ್ತೆ ಗೊತ್ತು ನಮ್ಗೆ, ಅದೇ ರೀತಿ ಚಳಿಗಾಲದಲ್ಲಿ ತಂಪಾಗಿರುತ್ತೆ ಅಂತನೂ ಗೊತ್ತು. ಅದ್ರಲ್ಲಿ ಏನು ಆಶ್ಚರ್ಯ ಅಂತ. ಹಾಗಾದ್ರೆ ಭೂಮಿಯ ಮೇಲೆ ಮರಣವಿದ್ದರೆ ಅದೇಕೆ ನಿಮಗೆ ಆಶ್ಚರ್ಯ ಉಂಟಾಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ನೀವು ಈ ಆಶ್ಚರ್ಯಗಳನ್ನು ಮೀರಿದಾಗ ಮಾತ್ರ ಪ್ರಾಥಮಿಕ ಜ್ಞಾನೋದಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಅಂತ ಹೇಳ್ತಾ ಇದ್ದಾರೆ. ಈಗ ಏನಿದು ಪ್ರಾಥಮಿಕ ಜ್ಞಾನ ಅಂತಂದ್ರೆ ಸಾವು ಎನ್ನುವುದು ಇಲ್ಲವೇ ಇಲ್ಲ ಎಂದು ಅರ್ಥ ಮಾಡ್ಕೊಳ್ಳೋದು ಅಂತಾರೆ. ಸಾವು ಇಲ್ಲ ನಮಗೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದೇ ಪ್ರಾಥಮಿಕ ಜ್ಞಾನೋದಯ ಅಂತ ಕರೀತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಅಂತಿಮ ಜ್ಞಾನೋದಯವೆಂದ್ರೇನು ಅಂದ್ರೆ ನಾನೇ ಎಲ್ಲವೂ ಆಗಿದ್ದೇನೆ ಎಂಬುದು. ನಾನೇ ಎಲ್ಲ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನೇ ಸೂರ್ಯ, ನಾನೇ ಚಂದ್ರ, ನಾನೇ ನಕ್ಷತ್ರಗಳು, ನಾನೇ ಪಂಚಭೂತಗಳು, ನಾನೇ ಎಲ್ಲ ಅಂತ ಅಂದ್ಕೊಳ್ಳೋದೇ ಅಂತಿಮ ಜ್ಞಾನೋದಯ ಅಂತ ಹೇಳ್ತಾ ಇದ್ದಾರೆ. ಪ್ರಾಥಮಿಕ ಜ್ಞಾನೋದಯ ಅಂದ್ರೆ ಏನು? ನಮ್ಗೆ ಸಾವಿಲ್ಲ ಅಂತ ತಿಳ್ಕೊಳ್ಳೋದೇ ಪ್ರಾಥಮಿಕ ಜ್ಞಾನೋದಯ ಆದ್ರಿ. ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ಳೋದೇ ಅಂತಿಮ ಜ್ಞಾನೋದಯ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಮತ್ತೆ ಒಂದು ಉದಾಹರಣೆ ಕೊಡ್ತಾರೆ ಮಾಸ್ಟರ್ಸ್. ನೀವು ಸಂಗೀತ ಕಲಿಬೇಕು ಅಂತ ಅಂದ್ರೆ ಸರಿಗಮ ಪದನಿಸ ಕಲಿಲೇಬೇಕು. ಆಗ ಮಾತ್ರ ನೀವು ರವಿಶಂಕರ್ ತರ ಆಗೋದಿಕ್ಕೆ ಸಾಧ್ಯ. ಅದೇ ರೀತಿ ಇಂಗ್ಲಿಷ್ ಕವಿಯಾದ ಶೇಕ್ಸ್ಪಿಯರ್ ತರ ಆಗ್ಬೇಕು ಅಂದ್ರೆ ಏನೇನ್ ಕಲಿಬೇಕು? ABCD ಕಲಿಲೇಬೇಕು. ABCD ಬಂದ್ರೆ ಮಾತ್ರ ನೀವು ಆ ತರ ಶೇಕ್ಸ್ಪಿಯರ್ ತರ ಆಗೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣ ಅಥವಾ ಬುದ್ಧನಂತಾಗಲು ಮೊದಲು ಸಾವಿಲ್ಲ ಎಂಬ ಮೂಲ ಜ್ಞಾನವನ್ನು
ತಿಳಿಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ಮರಣವೆಂದರೆ ತರಗತಿಯನ್ನು ಬದಲಾಯಿಸಿದಂತೆ ಅಷ್ಟೇ, ನಮಗೆ ಮರಣವೇ ಇಲ್ಲ ಎಂಬುದನ್ನು ತಿಳಿಯುವುದು ಹೇಗೆಂದರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾತ್ರ ಸಾಧ್ಯ. ಇವುಗಳಿಂದ ಮಾತ್ರ ನಾವು ಸಾಧ್ಯ ಆಗುತ್ತೆ ನಮಗೆ ಮರಣನೇ ಇಲ್ಲ ಅಂತ ತಿಳ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾರೆ. ಮರಣವೆಂದ್ರೆ ಈಗ ಸತ್ತೋಗ್ತೀವಿ ಮತ್ತೆ ಹುಟ್ಟಿ ಬರ್ತೀವಿ ಅಂದ್ರೆ ಒಂದೊಂದು ಕ್ಲಾಸನ್ನ ನಾವು ಹೇಗೆ ತಡಾದು ಹೋಗ್ಬಿಟ್ಟು ಓದ್ತೀವೋ ಅದೇ ರೀತಿ ನಾವು ಒಂದೊಂದು ಜನ್ಮನು ನಮಗೆ ತರಗತಿ ಇದ್ದಂಗೆ. ಅದಕ್ಕೆ ನೀವು ಮರಣಕ್ಕೆ ಭಯ ಪಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ PSSM ನ ಉದ್ದೇಶವೇನೆಂದರೆ ಪ್ರತಿಯೊಬ್ಬರನ್ನು ಆಲ್ಫಾದಿಂದ ಒಮೆಗಾವರೆಗೆ ಕೊಂಡೊಯ್ಯುವುದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇಲ್ಲಿ ನಮಗೆ ಧ್ಯಾನದ ಹಂತನ ಹೇಳ್ತಾ ಇದ್ದಾರೆ. ನಾವು ಕೂತ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ನಾವು ಸಮಾಧಿ ಸ್ಥಿತಿಗೆ ಹೋಗ್ತೀವಲ್ಲ, ಆಗ ಹೋಗುವಂತಹ ಸಂದರ್ಭ ಇರುತ್ತಲ್ಲ, ಒಂದೊಂದು ಹಂತನ ನಾವು ಆಲ್ಫಾದಿಂದ ಶುರು ಮಾಡ್ತೀವಿ, ಕೊನೆ ಒಂದು ಆ ಆತ್ಮ ನಮ್ಮ ಸಮಾಧಿ ಸ್ಥಿತಿ ತಲುಪುತ್ತೀವಲ್ಲ, ಅದು ಒಮೆಗಾ ಸ್ಥಿತಿ ಅಂತ ಕರೀತಾರೆ. ಆಲ್ಫಾ ಎಂದರೆ ಮರಣವೆಂಬುದೇ ಇಲ್ಲ, ಒಮೆಗಾ ಎಂದರೆ ತತ್ವಮಸಿ. ಅಂದ್ರೆ ಆಲ್ಫಾ ಅಂತ ನಾವು ಏನನ್ನ ಗುರುತಿಸ್ತೀವಿ ಅಂದ್ರೆ, ನನಗ್ ಮರಣ ಇಲ್ಲ ಅಂತ ನೀವು ಯಾವಾಗ ನಿಮ್ಗೆ ಅರ್ಥ ಆಗುತ್ತೋ ಅವಾಗ ನೀವು ಆಲ್ಫಾದ ಸ್ಥಿತಿನಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೀನು ನಾನೇ ಬ್ರಹ್ಮ ಅಂತ ಯಾವಾಗ ತಿಳ್ಕೊಂತೀಯೋ ಅವಾಗ ನೀನು ಒಮೆಗಾ ಸ್ಥಿತಿಗೆ ಬಂದಿದೀಯಾ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನೀವು ನಿಮ್ಮ ಸಣ್ಣ ಮನಸ್ಸಿನಲ್ಲಿ ಯೋಚಿಸುತ್ತಿರುವುದಲ್ಲ, ನೀವು ಬ್ರಹ್ಮ, ನೀವು ಎಲ್ಲವೂ ಆಗಿದ್ದೀರಿ. ನೀವು ಕನ್ನಡಿಯಲ್ಲಿ ನೋಡುವ ದೇಹವಲ್ಲ, ನೀವು ಶ್ರೀಮಂತ ಬಡವ, ಗಂಡು ಹೆಣ್ಣು ಎಂಬ ಮನಸ್ಸಿನ ಕಲ್ಪನೆಗಳಲ್ಲ. ಇದು ಪುನರ್ಜನ್ಮ ಮತ್ತು ಆತ್ಮದ ಪರಿಪೂರ್ಣತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ಮತ್ತೆ ಹೇಳ್ತಾರೆ, ಮರಣವು ಬಹಳ ಸಾಮಾನ್ಯ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಇದು ಮರಣ ಅಂತ ಹೇಳ್ತಾ ಇದ್ದಾರೆ. ಹೇಗಪ್ಪ ಅಂದ್ರೆ, ನನ್ನ ತಂದೆ, ಅಜ್ಜ, ಮುತ್ತಜ್ಜ ಎಲ್ಲರೂ ತೀರ್ಕೊಂಡು ಹೋಗಿದ್ದಾರೆ. ಮತ್ತೆ ಪುನರ್ಜನ್ಮ ಪಡೆದವರು ವಾಪಸ್ ಬರ್ತಾರೆ. ನನ್ನ ಮಕ್ಕಳು ತೀರಿಕೊಳ್ಳುತ್ತಾರೆ, ಮತ್ತೆ ಹುಟ್ಟುತ್ತಾರೆ. ಬೇಸಿಗೆ ಹೋಗಿ ಮತ್ತೆ ಬರುತ್ತದೆ, ಮಳೆಯು ಹೋಗಿ ಮತ್ತೆ ಬರುತ್ತದೆ, ಹುಣ್ಣಿಮೆ ಅಮಾವಾಸ್ಯೆಗಳು ಹೋಗಿ ಮತ್ತೆ ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಎಲ್ಲ ಪ್ರಕೃತಿನಲ್ಲಿ ಈ ಪ್ರಪಂಚದಲ್ಲಿ ಏನು ಬಂದು ಮತ್ತೆ ಹೋಗುತ್ತೋ ಮತ್ತೆ ಅದು ಪುನಃ ಬಂದೇ ಬರುತ್ತೆ ಅಂತ ನಮ್ಗೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಚಳಿಗಾಲ ಬರುತ್ತೆ, ಮಳೆಗಾಲ ಹೋಗುತ್ತೆ, ಎಲ್ಲಾ ಕಾಲನೂ ಹೋಗುತ್ತೆ ಮತ್ತೆ ಬರುತ್ತೆ. ಅದೇ ರೀತಿ ಮಕ್ಕಳು ಸಾಯ್ತಾರೆ, ಮತ್ತೆ ಪುನರ್ಜನ್ಮ ಪಡ್ಕೊಂಡು ಬೇರೆ ರೀತಿನಲ್ಲಿ ಬರ್ತಾರೆ ಹೊರ್ತು ಇಲ್ಲಿ ಸಾವು ಅನ್ನೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಾವು ಇದನ್ನೆಲ್ಲ ತಿಳ್ಕೊಂಡು ಅಯ್ಯೋ ಸಾವು ಸಾವು ಅಂತ ಅಂದ್ಕೊಳ್ಳೋದು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಈ ಎಲ್ಲಾ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಸಾವು ದುರಂತ ಅಂತ ಯಾಕೆ ಅಂದ್ಕೊಂತೀರಾ? ಇದರಲ್ಲಿ ದುರಂತ ಎಲ್ಲಿದೆ? ಮತ್ತೆ ಸಾಯ್ತೀವಿ ಮತ್ತೆ ಬರ್ತಾ ಇದೀವಿ ಅಂದ್ಮೇಲೆ ದುರಂತ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಗುರುಗಳು. ಒಂದು ಆತ್ಮಕ್ಕೆ ಒಂದೇ ಜನ್ಮವಲ್ಲ, ಹಲವು ಜನ್ಮಗಳಿರುತ್ತವೆ. ಆತ್ಮಕ್ಕೆ ಜನನ, ಮರಣ ಅಥವಾ ಜ್ಞಾನೋದಯದ ಪ್ರಶ್ನೆಯೇ ಇಲ್ಲ. ಅದು ಯಾವಾಗಲೂ ಜ್ಞಾನೋದಯದ ಸ್ಥಿತಿಯಲ್ಲೇಯೇ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ನಾವು ಆತ್ಮ ಪದಾರ್ಥ ಅನ್ಕೊಂಡಿದ್ದೀವಲ್ಲ, ಆ ಆತ್ಮಕ್ಕೆ ಜನನ, ಮರಣ, ಜ್ಞಾನೋದಯನೇ ಇಲ್ಲ. ಯಾಕಂದ್ರೆ ಅದು ಯಾವಾಗ್ಲೂ ಜ್ಞಾನೋದಯದ ಸ್ಥಿತಿನಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತೀರಿಕೊಂಡ ನಿಮ್ಮ ಆತ್ಮೀಯರ ಬಗ್ಗೆ ಚಿಂತಿಸಬೇಡಿ. ಆತ್ಮವು ಎಂದಿಗೂ ಪರಿಪೂರ್ಣ. ನೀವು ಜನ್ಮ ತಳೆಯುವ ಮುಂಚೆಯೂ ಆತ್ಮವಾಗಿದ್ದೀರಿ, ನಂತರವೂ ಆತ್ಮವಾಗಿಯೇ ಇರುತ್ತೀರಿ ಅಂತ ಹೇಳ್ತಾ ಇದ್ದಾರೆ. ಹುಟ್ಟು ಸಾವಿನ ನಡುವೆ ಮಾತ್ರ ನೀವು ಗೊಂದಲಕ್ಕೊಳಗಾಗುತ್ತೀರಿ. ನೀವು ಒಂದೇ ಜನ್ಮದ ಬಗ್ಗೆ ಯೋಚಿಸಿದಾಗ ಮಾತ್ರ ಮನಸ್ಸಿನಲ್ಲಿ ಭಯವಿರುತ್ತದೆ. ನೀವು ಹಲವು ಜನ್ಮಗಳಿರುವ ಶಾಶ್ವತ ಆತ್ಮ ಎಂದು ಯೋಚಿಸಿದಾಗ ಭಯವಿರುವುದಿಲ್ಲ. ನಾನು ದೇಹ ಎಂದುಕೊಂಡಾಗ ದೇಹವನ್ನು ಕಳೆದುಕೊಳ್ಳುವ ಭಯವಿರುತ್ತದೆ. ನಾನು ದೇಹವಲ್ಲ ಆತ್ಮ ಎಂದು ತಿಳಿದಾಗ ಭಯ ಮಾಯವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಬಂದಾಗ ಕತ್ತಲು ಹೋಗುವಂತೆ ಧ್ಯಾನದ ಮೂಲಕ
ಆತ್ಮ ಪ್ರಜ್ಞೆ ಬಂದಾಗ ಮರಣದ ಭಯ ಓಡಿ ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ನನ್ನ ಪ್ರೀತಿಯ ಆತ್ಮ ಬಂಧುಗಳೇ, ನಾವು ಈ ಶರೀರವಲ್ಲ, ನಾವು ಶಾಶ್ವತವಾದ ಆತ್ಮ. ನಾವು ಮರಣ ಹೊಂದುವವರಲ್ಲ. ಆತ್ಮವು ಅಮರ ಹಾಗೂ ಶಾಶ್ವತವಾದದ್ದು. ಗುರುಗಳು ಇಲ್ಲಿ ಒಂದು ನಮ್ಗೆ ಉದಾಹರಣೆ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಭಗವದ್ಗೀತೆಯ ಒಂದು ಶ್ಲೋಕವನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತ ಅಂತ. ಅಂದ್ರೆ ಗತಾಸೂನ ಗತಾಸೂಂಶ್ಚ ನಾನು ಶೋಷಂತಿ ಪಂಡಿತಾಹ ಅಂತ. ಅಂದ್ರೆ ನಿಜವಾದ ಪಂಡಿತರು ಅಥವಾ ಜ್ಞಾನಿಗಳು ಸತ್ತವರ ಬಗ್ಗೆಯಾಗಲಿ ಅಥವಾ ಜೀವಂತವಾಗಿರುವವರ ಬಗ್ಗೆಯಾಗಲಿ ಶೋಕಿಸುವುದಿಲ್ಲ ಅಥವಾ ದುಃಖನೇ ಪಡೋದಿಲ್ಲ. ಏಕೆಂದರೆ ಆತ್ಮಕ್ಕೆ ಸಾವಿಲ್ಲ ಎಂಬ ಸತ್ಯ ಅವರಿಗೆ ತಿಳಿದಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆತ್ಮಕ್ಕೆ ಹುಟ್ಟು ಸಾವಿಲ್ಲ ಎಂದು ಅರಿತವನೇ ಆತ್ಮಜ್ಞಾನಿ. ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಬೋಧಿಸಿದಂತೆ ಆತ್ಮವು ಎಂದಿಗೂ ನಾಶವಾಗದ ಶಾಶ್ವತವಾದ ಸತ್ಯ. ಬುದ್ಧ, ಕಬೀರ್, ಇತರ ಎಲ್ಲಾ ಮಹಾತ್ಮರು ಇದೇ ಸತ್ಯವನ್ನು ಪ್ರತಿಪಾದಿಸುತ್ತಿದ್ದಾರೆ. ನನ್ನ ಪ್ರೀತಿಯ ಮಾಸ್ಟರ್ಸ್, ನನ್ನ ಪ್ರೀತಿಯ ದೇವತೆಗಳೇ, ನಾವೆಲ್ಲರೂ ಈ ಜ್ಞಾನದ ಉನ್ನತ ಮಟ್ಟವನ್ನು ತಲುಪಿದ್ದೇವೆ. ಸಾವು ಎಂಬುದೇ ಇಲ್ಲ. ನಾವು ಯಾರೂ ಸಾಯುವವರಲ್ಲ. ಹುಟ್ಟಿದಾಗ ಹೇಗೆ ಚಾಕ್ಲೇಟ್ ಹಂಚಿ ಸಂಭ್ರಮಿಸುತ್ತೇವೋ, ಸಾವಿನ ಸಮಯದಲ್ಲೂ ಸಹ ಸಿಹಿ ಹಂಚಿ ಸಂಭ್ರಮಿಸಬೇಕು. ದೇಹದಿಂದ ಹೊರಬರುವುದು ಅಷ್ಟೇ ಸಾವು. ಸಾವು ಎಂದರೆ ಕೊನೆಯಲ್ಲ. ನಾವು ಆತ್ಮ ಸ್ವರೂಪಿಗಳು. ಪ್ರಪಂಚವೆಲ್ಲ ಸಾವಿನ ಬಗ್ಗೆ ಗೋಳಾಡುತ್ತದೆ ಮತ್ತು ಅಳುತ್ತದೆ. ಆದರೆ ನಾವು ಮಾತ್ರ ಶಾಂತಿ ಹಾಗೂ ನೆಮ್ಮದಿಯಿಂದ ಇದ್ದೇವೆ. ನಾವೆಲ್ಲರೂ ಆತ್ಮಜ್ಞಾನಿಗಳು, ಯೋಗಿಗಳು, ಧ್ಯಾನಿಗಳು, ದೈವ ಸ್ವರೂಪಿಗಳು ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ಈ ಸಮೂಹವು ಅಂದರೆ ಪಿರಮಿಡ್ ಮಾಸ್ಟರ್ಸ್ ಒಂದು ನೂತನ ಸಂಪ್ರದಾಯವನ್ನು ಸೃಷ್ಟಿಸಿದೆ. ಹೊಸ ಮಾರ್ಗವನ್ನು ಪ್ರಪಂಚಕ್ಕೆ ತೋರಿಸಿದೆ. ಎಲ್ಲೂ ಯಾರೂ ಆಚರಿಸಿದ ರೀತಿಯಲ್ಲಿ ನಾವು ಮರಣವನ್ನು ಸಂಭ್ರಮಿಸುತ್ತಿದ್ದೇವೆ. ಮನುಷ್ಯನು ನಿಜವಾಗಿ ಹೇಗೆ ಜೀವಿಸಬೇಕು ಎಂಬುದನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಡುತ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಅಲ್ವಾ. ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೆ ಯಾರಾದ್ರೂ ದೇಹ ತ್ಯಾಗ ಮಾಡಿದಾಗ ಅದ್ರ ಮುಂದೆ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಸ್ವೀಟ್ಗಳನ್ನೆಲ್ಲ ಹಂಚ್ಕೊಂಡು ಸಂಭ್ರಮ ಪಡ್ತೀವಿ. ಅದೇ ಹೊರಗಿನ ಜನ ಇದನ್ನ ನೋಡಿದ್ರೆ ಇವ್ರಿಗೇನು ಹುಚ್ಚ, ಸತ್ತಿದ್ದಾರೆ, ಅಳೋದ್ ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಂತ ಅವ್ರು ನಿಜವಾಗ್ಲೂ ಗಾಬರಿ ಆಗ್ಬಿಡ್ತಾರೆ ಅಲ್ವಾ ಮಾಸ್ಟರ್ಸ್. ಆದ್ರೆ ಯಾಕೆ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ಈ ರೀತಿಯ ಸಂಪ್ರದಾಯ ನಾವು ಮಾಡ್ತೀವಿ, ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲ ಆತ್ಮಜ್ಞಾನಿಗಳು. ನಮ್ಮ ಆತ್ಮಕ್ಕೆ ಸಾವಿಲ್ಲ. ಅದು ಒಂದು ಅನುಭವ ನಾವು ಪಡ್ಕೊಂಡು ಮೇಲಕ್ಕೆ ಹೋಗಿದೆ. ಪುನಃ ಅನುಭವ ಪಡೆಯಲು ಭೂಮಿಗೆ ಅದು ಬರುತ್ತೆ ಅಂತ ನಮ್ಗೆ ಆ ಜ್ಞಾನ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಹೊಸ ಸಂಪ್ರದಾಯನೇ ನಾವು ಇಲ್ಲಿ ಸೃಷ್ಟಿ ಮಾಡ್ಬಿಟ್ಟಿದೀವಿ. ಹೊಸ ಮಾರ್ಗನ ನಾವು ಇಡೀ ಪ್ರಪಂಚಕ್ಕೆ ತೋರಿಸಿ ಕೊಡ್ತಾ ಇದೀವಿ. ಯಾರೂ ಆಚರಿಸದಂತಹ ಈ ರೀತಿಯ ಸಂಭ್ರಮವನ್ನ ನಾವು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದು ನಮ್ಮ PSSM ಅಥವಾ ಪಿರಮಿಡ್ ಮಾಸ್ಟರ್ಸ್ ಗಳಲ್ಲಿ ನಡೀತಾ ಇರುವಂತಹ ಒಂದು ಸಂಭ್ರಮ ಅಂತ ಹೇಳ್ತಾ ಇದ್ದಾರೆ. ನಾವು ಭಗವದ್ಗೀತೆ, ಉಪನಿಷತ್, ಬೈಬಲ್, ಕುರಾನ್ ಮುಂತಾದ ಗ್ರಂಥಗಳ ಅಂತಹ ಸತ್ವವನ್ನು ಅರ್ಥೈಸಿಕೊಂಡವರು. ಮರಣ ಹೊಂದಿದವರ ಬಗ್ಗೆ ಅಳಬಾರದು. ಅವರು ನೆಮ್ಮದಿಯಿಂದ ಸತ್ಯ ಲೋಕದಲ್ಲಿದ್ದಾರೆ, ಮಾಯೆ ಇಲ್ಲದ ಲೋಕದಲ್ಲಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಜನನಕ್ಕೂ ಸಂತೋಷ ಪಡಬೇಕು ಮತ್ತು ಮರಣಕ್ಕೂ ಸಂತೋಷ ಪಡಬೇಕು ಅಂತ ಹೇಳ್ತಾ ಇದ್ದಾರೆ ಗುರುಗಳು ನಮ್ಗೆ. ಜನನಕ್ಕೂ ಚಾಕ್ಲೇಟ್ ಹಂಚಬೇಕು ಮತ್ತು ಮರಣಕ್ಕೂ ಚಾಕ್ಲೇಟ್ ಹಂಚಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.